मॉर्निंग गाइस। तो नए ब्लॉग में स्वागत है आप सभी का। तो देखो गाइस, आज दिखाएंगे कुछ जलेबी बनाने का और जाएंगे वीरेंद्र कल्ले मंडप और 2-3 जगह काम है वो दिखाएंगे आपको। तो बने रहिए ब्लॉग में। ये देखो गाइस, ये नया बंदा आया है नैना, इसने काउंटर चाप साफ कर दिया सभी। माल पूरा स्टॉक, बूनी का स्टॉक देख सकते हो, फुल बूनी रखे सो है यहाँ पर। यहाँ गुड़ का जलेबी बना रही है, या शक्कर का निकालेंगे अभी। बूनी का तो इतना स्टॉक है, फुल दिखाएंगे आपको। देखो ये देखो गाइस, बूनी यहाँ रखे सो है, यहाँ भी फुल बूनी रखे सो, इधर खराब नहीं है। यहाँ देखो ये भी बूनी रखे सो है, और भौरे बना रहे हैं मसाला। ये भैया भी बूनी निकाल रहा, ये देखो यहाँ बूनी निकल रही है, ये बूनी निकाल रहा भैया। कौन देसी जलेबी भी फुल ऑर्डर है हमारे पास, कम से कम तो 40-50 किलो जलेबी का ऑर्डर है। तो देखो गाइस, मोटी मोटी जलेबी निकाल रहे हैं आज, क्योंकि ऑर्डर का मोटा मोटा जलेबी है इसलिए। ये देखो कितना मोटा मोटा जलेबी निकाल रहे हैं, यहाँ देख सकते हैं। ये देखो कितना मोटा मोटा जलेबी है आज। ये वाला पतला है, ये ऑर्डर का नहीं था, दुकान का है इसलिए। तो देखो गाइस, जलेबी पूरा बन गया, कचौरी भी बन गया, और ललित चेहरा देख रहा है, ये देख सकते हो कैसा चेहरा छिपा रहा भैया। ये देखो थोड़ा तिरुपति लड्डू बच गए सो है यहाँ पर हमारा, ये माल आया अभी। ये देखो कचौरी यहाँ, एक कार्टन ये कचौरी, एक कार्टन वो कचौरी, वो जलेबी, ये कार्टन एक जलेबी, एक कार्टन जलेबी, वहाँ एक कार्टन जलेबी, ये नीचे वाले में भी जलेबी है। यहाँ देखो गाइस, स्पेशल कलाकंद आ गया, कचौरी के लिए मिर्ची साथ में जा रहा है। और एक नया आइटम बनाए हैं, चॉकलेट वाइट कलाकंद। तो देखो गाइस, मल्लू भाई के काम को जा रहे हैं आज तिरुपति लड्डू बनाने के लिए, और जाएंगे रिश्तेदार। ये देखो मिल्क केक लेके जा रहे हैं हमारे पास एक कार्टन। ये वीडियो कंटिन्यू करेंगे, मल्लू भाई दिखाएंगे आज पूरा काम, बने रहिए वीडियो में। ये भैया जा रहे हैं ग्रीन पैलेस में, हमारा करना भाई आके थोड़ा बना के जाते, हमारे को अच्छा हो गया काम। ಪ್ರೀತಿಯ ಜನರಿಗೆ ಎಲ್ಲ ನನ್ನ ನಮಸ್ಕಾರಗಳು. ಗ್ರೀನ್ ಪ್ಯಾಲೇಸ್ ಅಲ್ಲಿ ಲಗ್ನ ಅಡಿಗೆ ಮಾಡುತ್ತಿದ್ದೇವೆ. ಇವಾಗ ಜಸ್ಟ್ ಗ್ರೀನ್ ಪ್ಯಾಲೇಸ್ ಅಲ್ಲಿ ಬಂದಿದ್ದೇವೆ. ಇದೆಲ್ಲ ತರಕಾರಿ ಕಟ್ ಮಾಡ್ತಿದ್ದಾರೆ. ಕಿರಾಣಿ ಮಾಲಿನ ಬಂದಿಲ್ಲ, ಬರ್ತಾ ಇದೆ. ನಾಳೆಗೆ ಏನೇನು ಮಾಡ್ತಿದ್ದೀವಿ ಅಂದರೆ, ಒಂದು ಕಲಾಕಂದ್ ಸ್ವೀಟು, ಜಾಮೂನು, ತಿರುಪತಿ ಲಡ್ಡು, ವೆಜ್ ಪಲಾವ್, ವೈಟ್ ರೈಸ್, ಸಾಂಬಾರ್, ಎಣ್ಣೆ ಬದನೆಕಾಯಿ, ಕಾಳು, ಮೆಂತಿ ಚಪಾತಿ, ಚೂರು ಬಜ್ಜಿ ಎಲ್ಲ ತಯಾರು ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಕರುಣ ಸ್ವೀಟ್ ಹೌಸ್ ಅವರು ನಮ್ಗೆ ಕಳಿಸಿದ್ದಾರೆ, ಆದರೆ ಇನ್ನು ಕಿರಾಣಿ ಮಾಲ್ ಬಂದಿಲ್ಲ. ಇದೆಲ್ಲ ರೆಡಿ ಆಗಿದೆ, ಇನ್ನು ಕಿರಾಣಿ ಮಾಲ್ ಬಂದಿಲ್ಲ, ಆದರೆ ಬರ್ತಾ ಇದೆ ಕಿರಾಣಿ ಮಾಲು. ಗ್ರೀನ್ ಪ್ಯಾಲೇಸ್ ಅಲ್ಲಿ ಆಲ್ರೆಡಿ ಕಳಿಸಿದ್ದಾರೆ ಕರುಣ ಸ್ವೀಟ್ ಹೌಸ್ ಅವರು. ಕಿರಾಣಿ ಮಾಲ್ ಬಂದ ಮೇಲೆ ಚಾಲು ಮಾಡ್ತೀವಿ. ಇವರು ಬಂದು ತಿರುಪತಿ ಲಡ್ಡು ಮಾಡ್ತಿದ್ದಾರೆ ಇವಾಗ. ಆಮೇಲೆ ತಿರುಪತಿ ಲಡ್ಡು ಆದ್ಮೇಲೆ ನಾನು ಬಾದಾಮ್ ಪೂರಿ, ಇನ್ನೊಬ್ರು ಕಲಾಕಂದ್ ಸ್ವೀಟ್ ಕಟ್ ಮಾಡ್ತಾ ಇದ್ದಾರೆ. ಕಿರಾಣಿ ಮಾಲ್ ಬಂದ ತಕ್ಷಣನೇ ಕೆಲಸ ಸ್ಟಾರ್ಟ್. ಇವಾಗ ಜಸ್ಟ್ ನಮ್ದು ಪೂಜೆ ಆಗಿದೆ, ಕಿರಾಣಿ ಮಾಲ್ ಬರ್ತಾ ಇದೆ, ಸ್ಟಾರ್ಟ್ ಮಾಡ್ತೀವಿ. ಕಿರಾಣಿ ಮಾಲ್ ಬಂದಿದೆ, ಜಸ್ಟ್ ಇಳಿಸ್ತಾ ಇದ್ದೀವಿ, ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಬ್ರು ಲಡ್ಡು ಮಾಡ್ತಾ ಇದ್ದಾರೆ, ನಾನು ಬಾದಾಮ್ ಪೂರಿ ಮಾಡ್ತಾ ಇದ್ದೀನಿ. ಆಮೇಲೆ ಕಲಾಕಂದ್ ಸ್ವೀಟ್ ಕಟ್ಟಿಂಗ್ ಆಗ್ತಾ ಇದೆ. ಕರುಣ ಸ್ವೀಟ್ ಹೌಸ್ ಅವರು ನಮ್ಗೆ ಕಳಿಸಿದ್ದಾರೆ, ಅವರು ಲಡ್ಡು ಮಾಡಿ ಹೋಗ್ತಾ ಇದ್ದಾರೆ ಊರಿಗೆ. ತುಂಬ ಧನ್ಯವಾದಗಳು. ಸ್ವಲ್ಪ ಲೇಟ್ ಆಗಿದೆ, ಕರುಣ ಸ್ವೀಟ್ ಹೌಸ್ ಸ್ವೀಟ್ ತಿನ್ನೋರಿಗೆ धन्यवाद, क्षमसी उड़ಬೇಕು नमना ಅಂತ ಕೇಳಿಕೊಳ್ಳುತ್ತೇನೆ. अभी शक्कर डाल रहे, करुणा स्वीट हाउस वाले बनाने को आए से थोड़ा लेट हुआ से, करुणा स्वीट वाले थोड़ा क्षमापने बोल रहे, थोड़ा लेट हो रहे. अभी माला आए, अभी बना के इन्हें गाँव को जा रहे मथुरा को. ಬೆಳಗ್ಗೆಗೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ. ಇದು ಒಂದು ಸಾಂಬಾರ್ಗೆ, ಒಂದು ಪಲಾವ್ಗೆ, ಒಂದು ವೈಟ್ ರೈಸ್ಗೆ ಕಟಿಂಗ್ ಮೇಲೆ ಮಾಡ್ತಾ ಇದ್ದೇವೆ. ಸಿಲಿಂಡ್ರು ಶಾರ್ಟೇಜ್ ಇದ್ದ ಸಲಗೆ ಎಲ್ಲ ಕಟಿಂಗ್ ಮೇಲೆ ಅಡಿಗೆ ಮಾಡ್ತಾ ಇದ್ದೇವೆ. ಮಾಲ್ ಬಂದಿದೆ, ಜಸ್ಟ್ ಫಾರ್ಚುನರ್ ಎಣ್ಣೆ ಹಾಕ್ತಾ ಇದೀವಿ. ತಿರುಪತಿ ಲಡ್ಡು ರೆಡಿ ಆಗ್ತಾ ಇದೆ. ನಮ್ದು ಹಳೆ ಮನುಷ್ಯ ದನ ಮೈದಾನ ಇಟ್ಟು ಹಾಕ್ತಾ ಇದ್ದಾನೆ, 15 kg ಮೈದಾ. ಇದರಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಬಾದಾಮ್ ಪೂರಿ, ಯೆಲ್ಲೋ ಕಲರ್ ಬಾದಾಮ್ ಪೂರಿ ರೆಡಿ ಮಾಡ್ತಾ ಇದೀವಿ 1300. ಆಮೇಲೆ ಆ ಕಡೆ ಕರುಣ ಸ್ವೀಟ್ ಹೌಸ್ ಅವರು ಕಳಿಸಿದ್ದಾರೆ, ಅವರು ಒಂದು 1300 ಪೀಸು ತಿರುಪತಿ ಲಡ್ಡು ಮಾಡ್ತಾ ಇದ್ದಾರೆ. ಇವಾಗ ವರ್ಕ್ ಸ್ಟಾರ್ಟ್ ಆಗಿದೆ.
ಇವಾಗ ಜಸ್ಟ್ ಡಬಲ್ ಕೆಲಸ ಆಗಿದೆ. ಎಳ್ಳು ಸರಿಯಾಗಿ ಹುರಿದಿದ್ದಿಲ್ಲ, ನಾನು ಮತ್ತೆ ಎಳ್ಳು ಸರಿಯಾಗಿ ಹುರಿದು ಆ ಕಡೆ ಮಿಕ್ಸರಿಗೆ ಕೊಡಕತ್ತೀನಿ. ಇದು 2 ಲೀಟರ್ ಹಾಕಿ ಚಲೋ ಸ್ಪೈಸಿ ಚಾ ಮಾಡಕತ್ತಾರ ಎಲ್ಲ ಜನರಿಗೆ, ನಮ್ಮ ಕೆಲಸದವ್ರಿಗೆ, ಎಲ್ಲರಿಗೆ, ಲೇಬರ್ಗೆ. आज कितना है 1300-1200 पीस हो रहे लड्डू, तिरुपति लड्डू हो रहे। होने के बाद बनते लोग लेडीज वाले। ಇವಾಗ ಸದ್ಯ ಟೀ ಕುಡಿಯಕತ್ತೀನಿ. ನಂಬರ್ 1 ಟೀ ಮಾಡಿದ್ದೇನೆ. ಗ್ಯಾಸ್ ಪ್ರಾಬ್ಲಮ್ ಆದ ಸಲಾಗಿ ವೈಟ್ ರೈಸು, ವೆಜಿಟೇಬಲ್ ಪಲಾವು, ಸಾಂಬಾರು, ಆಮೇಲೆ ತರಕಾರಿ ಕಟ್ಟಿಗೆ ಮೇಲೆ ಮಾಡಕತ್ತಿದ್ದೀವಿ. ಗ್ಯಾಸ್ ಪ್ರಾಬ್ಲಮ್ ಆದ ಸಲಾಗಿ ಎಲ್ಲ ಕಟ್ಟಿಗೆ ಎಲ್ಲ ಈ ಕಡೆ ಈ ಸೈಡು ಇನ್ನೊಂದು 4 ಸೈಡು ಒಲೆ ಹಚ್ತಾ ಇದ್ದೇನೆ. ನಾಳೆ ಬೆಳಗ್ಗೆ 4 ಗಂಟೆಲಿದ್ದೆ ಸ್ಟಾರ್ಟಿಂಗು. ಸದ್ಯ ಮಾತ್ರ ಬೋಗಣಿಟ್ಟು ನೀರು ಹಾಕ್ತಿದ್ದೇವೆ. ಒಂದು ವೈಟ್ ರೈಸ್ಗೆ, ಒಂದು ಸಾಂಬಾರ್ಗೆ, ಒಂದು ವೆಜಿಟೇಬಲ್ ಪಲಾವ್ಗೆ ರೆಡಿ ಮಾಡುತ್ತಿದ್ದೇವೆ. ಕಟ್ಟಿಗೆಯಲ್ಲಿದ್ದ ಅಡಿಗೆ नाले बादाम पूरी कास्ते पाक पकड़ रहा हूँ। पाक होने के बाद आटा मिलाने के बाद बादाम पूरी जला के बादाम पूरी रेडी कर पल्ली फ्राई कर रहे निकाल के। कल बैगन को, पनीर करी को, तेल का बैगन को सब रेडी कर रहे पल्ली। लड्डू रेडी हो गए सही। 10-15 मिनट होने के बाद हमारा लोग सब काम वाले आके बन के जुड़ाते। बना रहा हूँ बादाम पूरी का आटा मिला रहा हूँ, उन्हें आके घस के देते हमारे को, रेडी करते बादाम पूरी। ಸದ್ಯ ಇದು ತಿರುಪತಿ ಲಡ್ಡು ಆಗಿದೆ. ಇವಾಗಲ್ಲ ತಿರುಪತಿ ಲಡ್ಡು ಕಟ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಾದಾಮ್ ಪೂರಿ ಆಗ್ತಾ ಇದೆ. ಬಾದಾಮ್ ಪೂರಿ ಆದ್ಮೇಲೆ ನೆಕ್ಸ್ಟ್ ವೈಟ್ ರೈಸು ಪಲಾವ್ ಇಟ್ಟಿದ್ದೇವೆ. ತಿರುಪತಿ ಲಡ್ಡು ಅದು ಬಾದಾಮ್ ಪೂರಿ, ಮಲ್ಲಿಕಾರ್ಜುನ ಕುಕಿಂಗ್ ಮಾಸ್ಟರ್ ಅಂತೇಳಿ. ಸದ್ಯ ತಿರುಪತಿ ಲಡ್ಡು ಆಗಿದೆ, ಬಾದಾಮ್ ಪೂರಿ ಆಗಿದೆ. ಮತ್ತೆ ಬೆಳಗ್ಗೆ ಮಾಡೋ ಐಟಮು ಸಾಂಬಾರು, ವೆಜ್ ಪಲಾವು, ಕಟಿಂಗ್ ಮೇಲೆ ಸಿಲಿಂಡರ್ ಪ್ರಾಬ್ಲಮ್ ಸಲ ಕಟಿಂಗ್ ಮೇಲೆ ವೈಟ್ ರೈಸು, ಮತ್ತೆ ಆಮೇಲೆ ಬೆಳಗ್ಗೆ ಮಾಡೋಂಥ ಐಟಮ್ ಇದೆ. ಮಲ್ಲಿಕಾರ್ಜುನ್ ಅವರು ನೀವು ಕುಕ್ಕರ್ಸ್ ಅಲ್ಲ? ಹೌದು ಸರ್. ನೀವು ಏನೇನು ಐಟಮ್ ಮಾಡ್ತಾ ಇದ್ದೀರಿ ಸರ್? ಸ್ವೀಟ್ ಅಲ್ಲಿ ಎಲ್ಲ ನಮ್ಮನ್ನು ಸ್ವೀಟ್ ಮಾಡ್ತಾ ಇದ್ದೀನಿ. ಹೌದು. ಅದಾದ್ಮೇಲೆ ವೆಜ್ ಪಲಾವ್, ವೈಟ್ ರೈಸ್, ಸಾಂಬಾರ್, ಪನ್ನೀರ್ ಕರಿ, ರುಮಾಲಿ ರೋಟಿ, ಹೌದು, ವೆಜ್ ಬಿರಿಯಾನಿ, ವೈಟ್ ರೈಸ್, ಸಾಂಬಾರ್, ಆಮೇಲೆ ಒಟ್ಟ ಬಾರಲ್ ನಾನ್ ವೆಜ್ ಇಲ್ಲ, ವೆಜ್ಜಸ್ ಅಡಿಗೆ. ನನ್ನ ಹೆಸರು ಮಲ್ಲಿಕಾರ್ಜುನ ಗುತ್ತೇದಾರ್ ಅಂತ ಹೇಳಿ, ಅನ್ನಪೂರ್ಣೇಶ್ವರ ಅಡಿಗೆ ಗುತ್ತೇದಾರು. ನಾನ್ ಮಾತಾಡ್ತಿರೋದು ಇಲ್ಲಿ ಆಲ್ರೆಡಿ ನಂದು ಕೆಲಸ ನಡ್ತಿರೋದು ಗ್ರೀನ್ ಪ್ಯಾಲರ್ಸ್ ಅಲ್ಲಿ. ಹೌದು, ಕರೆಕ್ಟ್. ಸದ್ಯ ಇವಾಗ ಏನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ತಿರುಪತಿ ಲಡ್ಡು ಆಗಿದೆ, ಬಾದಾಮ್ ಪೂರಿ ಆಗಿದೆ. ಆಮೇಲೆ ನೆಕ್ಸ್ಟ್ ಮಿಲ್ಕ್ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೆಜ್ ಮಾತ್ರ ಮಾಡ್ತಾ ಇದ್ದೀನಿ. ಒಟ್ಟ ಇಲ್ಲಿ ಸ್ವೀಟ್ ಅಲ್ಲಿ ಏನು ಸ್ಪೆಷಲ್ ಇದೆ? ಸ್ವೀಟ್ ಅಲ್ಲಿ 100 ನಮ್ಮನಿ ಸ್ವೀಟ್ ಮಾಡೋಷ್ಟು ನಮ್ಮಲ್ಲಿ ಇದಾರೆ ಮನುಷ್ಯರು. 100 ನಮ್ಮನಿ ಸ್ವೀಟ್ ನೀವು ಮಾಡ್ತಾ ಇದ್ದೀರಿ. ನಿಮ್ ಖಾಸಾಗಿ ನಿಮ್ಮಲ್ಲಿ ಯಾವುದೇ ಒಂದು ಇದು ಫಂಕ್ಷನ್ ಅಲ್ಲಿ ಮಾಡಿದ್ರಲ್ಲ, ಯಾವ ಸ್ವೀಟ್ ಜಾಸ್ತಿ ಕೇಳ್ತಾರೆ? ಜಾಸ್ತಿ ಕಾಜು ಕಟ್ಲಿ, ಡ್ರೈ ಫ್ರೂಟ್ ಸ್ವೀಟು, ಆಮೇಲೆ ಲಡ್ಡು, ಮೋತಿಚೂರ್ ಲಡ್ಡು, ತಿರುಪತಿ ಲಡ್ಡು, ಆಮೇಲೆ ಮೈಸೂರು ಪಾಕು, ಕದ್ದು ಕೀರು, ಜಾಮೂನು, ಬುಲೆಟ್ ಜಾಮೂನು, ಡ್ರೈ ಫ್ರೂಟ್ ಸ್ವೀಟು, ಕ್ಯಾರೆಟ್ ಹಲ್ವಾ. ರೈಸ್ ಅಲ್ಲಿ ಏನೇನು ಐಟಮ್ ಮಾಡ್ತಾರೆ? ಎಲ್ಲ ರೈಸು, ಕರ್ಬೇವ್ ರೈಸು, ಪುದೀನಾ ರೈಸು, ಕುಷ್ಕ ರೈಸು, ವೆಜ್ ಪಲಾವ್, ವೆಜ್ ಬಿರಿಯಾನಿ, ವೈಟ್ ರೈಸು, ಸಾಂಬಾರು. ರೋಟಿಯಲ್ಲಿ ಯಾವ್ಯಾವ ಮಾಡ್ತಾರೆ? ರೋಟಿಯಲ್ಲಿ ರುಮಾಲಿ ರೋಟಿ, ಚಪಾತಿ, ಪುಲ್ಕ, ರುಮಾಲಿ ರೋಟಿ, ಈ ತರ ಎಲ್ಲ ಮಾಡಿ ಕೇಸಿ ಕೊಡ್ತಾ ಇದೀವಿ. ಆಮೇಲೆ ಪ್ಲೇಟ್ ಸಿಸ್ಟಮ್ ಊಟಗಳನ್ನ ಕೊಡಲಾಗಿದೆ. ಬಟರ್ ಕುಲ್ಚಾ, ನಾನ್ ಕುಲ್ಚಾ, ತಂದೂರ್ ರೋಟಿ ಇಂಥವೆಲ್ಲ ಮಾಡಿ ಕೊಡಲಾಗಿದೆ. ಅನ್ನಪೂರ್ಣೇಶ್ವರ ಅಡಿಗೆ ಗುತ್ತೇದಾರ್ ಅಂತ ಹೇಳಿ. ನಮ್ಮ ಹೆಸರು ಮಲ್ಲಿಕಾರ್ಜುನ. 9845311267. ಇದು ಬೆಳಿಗ್ಗೆ ರೆಡಿ ಕಟಿಂಗ್ ಮೇಲೆ ಇಟ್ಟಿದ್ದೇವೆ. ರೈಟ್, ಓಕೆ. ಮಲ್ಲಿಕಾರ್ಜುನ ಗುತ್ತೇದಾರರು ಕುಕ್ಕರ್ ಅಡಿಗೆ ಭಟ್ರು, ಇವರು ಚೆನ್ನಾಗಿ ಮಾಡ್ತಾರ. ನಾವು ಒಂದು 4-5 ಕಾರ್ಯಕ್ರಮಗಳಿಗೆ ಮಾಡಿದೀವಿ. ಒಳ್ಳೆ ಊಟ ಕೊಡ್ತಾರ, ಒಳ್ಳೆ ಟೇಸ್ಟ್ ಇರ್ತದ, ಚೆನ್ನಾಗಿ ಮಾಡ್ತಾರ. ದಯವಿಟ್ಟು ಯಾರೇ ಆದ್ರೆ ಏನೋ ಫಂಕ್ಷನ್ ಆದ್ರೂ ನಮ್ಮ ಮಲ್ಲಿಕಾರ್ಜುನ ಗುತ್ತೇದಾರ್ ಅವ್ರು ಕೊಟ್ಟು ತಾವು ಕೆಲಸ ಪಡೆದುಕೊಳ್ಳ್ರಿ ಅಂತ ಹೇಳ್ತೀನಿ. ನಾಳೆ ನಮ್ದು ಪ್ರೋಗ್ರಾಮ್ ಇದೆ, ಬಂದು
ಟೇಸ್ಟ್ ರುಚಿ ನೋಡಿ ಹೋಗ್ರಿ ಅಂತ ನನ್ನ ಅಲ್ಲೇ ಒಂದು ಮನವಿ.